ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು ಕಡೆ ಸಾಂಬಾರು ಇಟ್ಟು ಅದಕ್ಕೆ ಅನ್ನ ಇಟ್ಟಿದ್ದೀನಿ, ಒಂದು ಕಡೆ ಹಾಲಿಟ್ಟು ಕಾಯಿಸೋಕ್ಕಿಟ್ಟಿದ್ದೀನಿ. ಟೈಮ್ ಬಂದುಬಿಟ್ಟು ಅಲ್ಲೇ 8 ಗಂಟೆ 8 ಕಾಲೇನೋ ಆಗಿತ್ತು ಅನಿಸುತ್ತೆ. ಅಷ್ಟರೊಳಗೆ ತಿಂಡಿ ಮಾಡೋಣ ಅಂತ ಮಾಡಿದೆ. ಮತ್ತು ಸ್ವಲ್ಪ ಧೂಳೆಲ್ಲ ಹೊಡಿಬೇಕಿತ್ತು, ಪಿತೃಪಕ್ಷ ಅಲ್ವಾ, ಇನ್ನೂ 2 ದಿವಸ ಇತ್ತು. ಅದಕ್ಕೋಸ್ಕರ ಎಲ್ಲ ಧೂಳೆಲ್ಲ ಹೊಡ್ಕೊಂಬಿಡೋಣ ಅಂತೇಳಿ ಬಂದೆ. ಮತ್ತು ಗ್ಲಾಸೆಲ್ಲ ಕಿಟಕಿಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಬಿಟ್ಕೊಂಡಿದ್ದೆ. ಮುಂಚೆನೇ ಧೂಳು ಒಂದು ಸಲ ಹೊಡ್ಕೊಂಡಿದ್ದೆ, ಇನ್ನೊಂದು ಸಲ ಹೊಡ್ಕೋಬೇಕು. ಮತ್ತು ಇದು ಮೊನ್ನೆ ಹಾಸ್ಪಿಟ್ಲಿಗೆ ಬೆಂಗಳೂರಿಗೆ ಹೋಗಿದ್ನಲ್ಲ, ಅಲ್ಲಿ ನೋಡಿದೆ, ಇಷ್ಟ ಆಯಿತು. ಅಂದರೆ ಈ ಥರ ಬ್ಯಾಗ್ನ ತಗೋಬೇಕು ಅಂತ ತುಂಬ ಇಷ್ಟ ಇತ್ತು, ತೊಗೊಂಡಿರಲಿಲ್ಲ. ಮತ್ತು ಇವಾಗ ರಿಪೋರ್ಟ್ಸ್ ಎಲ್ಲ ಇಟ್ಕೊಳೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ. ಮತ್ತು ಇದು ಬಂದು ನನ್ನ ಮೇಕಪ್ ಕ್ಲಾಸ್ ಬುಕ್ಕು ಅವರೇ ಪ್ರೊವೈಡ್ ಮಾಡಿದರು. ಮತ್ತು ನಾನು ಒಳಗಡೆ ಎಲ್ಲೂ ಇಡೋಲ್ಲ, ನನಗೆ ಕಾಣೋ ಥರ ಈಚೆಲ್ಲ ಇಟ್ಕೊಂಡಿರ್ತೀನಿ. ಯಾಕಂದರೆ ಸ್ವಲ್ಪ ಮರ್ತೋಗುತ್ತೆ ಅಂತ ಹೇಳ್ಬಿಟ್ಟು ಅವಾಗವಾಗ ಫ್ರೀ ಟೈಮಲ್ಲಿ ಕೂತ್ಕೊಂಡು ರೀಕಾಲ್ ಮಾಡ್ಕೊತೀನಿ. ಎಲ್ಲ ನೀಟಾಗಿ ನೋಡ್ಕೊತೀನಿ. ಅದರಿಂದ ಸ್ವಲ್ಪ ನೆನಪಲ್ಲಿರುತ್ತೆ. ಸ್ವಲ್ಪ ಆರ್ಡರ್ಸ್ ಸಿಗೋವರೆಗೂ ನೋಡ್ತಾ ಇರ್ತೀನಿ. ಆಮೇಲೇನು ಅಷ್ಟು ಬೇಕಾಗಲ್ಲ. ಮತ್ತು ಇದೆಲ್ಲ ಇಂಗ್ಲೀಷ್ ಕ್ಲಾಸ್ ನೋಟ್ಸು. ಇದು ಒಂದಾಗಲೇ ಖಾಲಿ ಆಗಿಬಿಟ್ಟಿತ್ತು. ಮತ್ತು ಇನ್ನೊಂದು ತೊಗೊಂಡು ಹೊಸದು ತೊಗೊಂಡು ಅದರಲ್ಲೇ ಬರ್ಕೊತಿದ್ದೀನಿ. ಮತ್ತು ಒಂದು ಸುಮ್ಮನೆ ರಫ್ ಥರ ಮಾಡಿಕೊಂಡಿದ್ದೀನಿ. ಅವೇನಾದರೂ ಹೋಮ್ವರ್ಕ್ ಕೊಟ್ಟಾಗ ಬರೆದ್ಬಿಟ್ಟು ಅವ್ರಿಗೆ ಕಳಿಸಿ ಅದು ಸರಿ ಇದ್ದಾಗ ನೋಟ್ಸ್ ಮಾಡ್ಕೊಳೋಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡಿದ್ದೀನಿ. ಮತ್ತು ಅದೇ ಬೆಂಗ್ಳೂರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಒಂದು 2 ಟಾಪ್ ಕೊಡಿಸಿದ್ರು ನಮ್ಮ ಮನೆಯವರು. ಮತ್ತು ಪಿತೃಪಕ್ಷ ಬೇರೆ ಬಂತಲ್ಲ, ಹೆಂಗೂ ಪಿತೃಪಕ್ಷಗೆ ಹಾಕ್ಕೊಳಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ಲೀವ್ ಹಾಕೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಸ್ಲೀವ್ ಹಾಕ್ಬಿಟ್ಟು ಆಮೇಲೆ ಧೂಳು ಹೊಡಿಯೋಣ, ಎಲ್ಲ ಕೆಲಸ ಮುಗಿಸ್ಕೊಂಡೆ ಒಂದೇ ಸಲ ಧೂಳು ಹೊಡೆದ್ಬಿಟ್ಟು ಕೂತ್ಕೊಳ್ಳೋಣ ಆರಾಮಾಗಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಮತ್ತು ಸ್ಲೀವ್ ಹಾಕೋಣ ಅಂತ ಇವಾಗ ಸ್ಲೀವ್ ಹಾಕ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಈ ವಿಡಿಯೋಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಮೇಕಪ್ ಆರ್ಟಿಸ್ಟ್ ಅಂತ ಮುಂಚೆನೇ ಹೇಳಿದ್ದೆ. ಅದು ಮೇಕಪ್ ಎನ್ಕ್ವೈರೀಸ್ ಬಗ್ಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಎಲ್ಲ ಹೇಳ್ತೀನಿ. ಹೆಂಗೆ ಅಂತಂದರೆ, ನಂಬರೆಲ್ಲ ಹಾಕಿಲ್ಲ ಇನ್ನೂ ನಾನು. ಅಂದರೆ ಕೆಲವು ಜನ ಮಿಸ್ಯೂಸ್ ಮಾಡ್ಕೊಳೋರು ಇರ್ತಾರೆ. ಅದಕ್ಕೋಸ್ಕರ ನಾನು ನಂಬರ್ ಹಾಕಿಲ್ಲ. ನಂಬರ್ ಹಾಕ್ತೀನಿ ಸ್ಕ್ರೀನ್ ಮೇಲೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದರೆ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ, ಅದರಲ್ಲಿ ರಿಪ್ಲೈ ಕೊಡ್ತೀನಿ. ಆಮೇಲೆ ನಾನು ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡೋದಂತೆ. ಮತ್ತು ಏನಂದರೆ, ನಾನು ಕೋರ್ಸ್ ಕಂಪ್ಲೀಟ್ ಮಾಡಿ 4 to 5 ಮಂತ್ಸ್ ಏನೋ ಆಯ್ತು ಅನಿಸುತ್ತೆ. ಮತ್ತು ನಾನು ಇವಾಗ ಆರ್ಡರ್ಸ್ನ ತಗೋತಿದ್ದೀನಿ. ಅಂದರೆ 4-5 ಆರ್ಡರ್ಸ್ ಮಾಡಿದ್ದೀನಿ ಆಗಲೇ. ಅಂದರೆ ಯಾವುದು ವೀಡಿಯೋಸ್ ಮಾಡ್ಕೊಂಡಿಲ್ಲ, ಯಾವುದು ಮಾಡೋಕ್ಕೂ ಟೈಮ್ ಸಿಗಲಿಲ್ಲ ಅಲ್ಲಿ. ಮತ್ತು ಫೋಟೋಸ್ ಮಾತ್ರ ಇದೆ. ಫೋಟೋಸ್ ಹಾಕ್ತೀನಿ. ಬೇಕಾದ್ರೆ ಯಾವುದಾದ್ರೂ ಬೇರೆ ವೀಡಿಯೋಸ್ ಎಲ್ಲ ಹಾಕ್ತೀನಿ. ಕಮೆಂಟ್ ಮಾಡಿ ಫೋಟೋಸ್ ಏನಾದರೂ ಬೇಕಂದರೆ ಬೇರೆ ವೀಡಿಯೋದಲ್ಲಿ ಅದ್ರ ಜೊತೆಲಿ ಅಟ್ಯಾಚ್ ಮಾಡ್ಕೊಂಡು ಹೋಗ್ತೀನಿ, ನೋಡೋರಂತೆ. ಮತ್ತು ನಾವು ಫ್ರೆಶರ್ಸ್ ಆಗಿರೋದ್ರಿಂದ ಅಷ್ಟು ಬೇಗ ಆರ್ಡರ್ಸು ಸಿಗೋಲ್ಲ. ಅಂದರೆ ಮುಂಚೆನೇ ಪಾರ್ಲರ್ಸ್ ಏನಾದರೂ ಇಟ್ಕೊಂಡಿರ್ತಾರಲ್ಲ, ಅವರಿಗಾದರೆ ಬೇಗ ಆರ್ಡರ್ಸು ಸಿಗುತ್ತೆ. ಅಂದರೆ ನಮಗೆ ನಮ್ಮನ್ನು ನಾವೇ ಪ್ರಮೋಟ್ ಮಾಡ್ಕೋಬೇಕು. ಆವಾಗಲೇ ಎಲ್ಲ ಕಡೆ ತಿಳಿಯೋದು, ಆರ್ಡರ್ಸ್ ಮತ್ತು ಸಿಗೋದು ನನಗೆ. ಇಂದ ನಾನೇ ಪ್ರಮೋಟ್ ಮಾಡ್ಕೊಳೋಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಅಮೌಂಟ್ ಬಗ್ಗೆ ಮಾತಾಡೋದಾದರೆ, ನೀವು ಮಾಡಿಸ್ಕೊಳ್ಳೋ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಬ್ರೈಡಲ್ ಪ್ಯಾಕೇಜ್ ಅಂತ ಬಂದರೆ 10,000 ಸ್ಟಾರ್ಟ್ ಆಗುತ್ತೆ. ನಾವು ಫ್ರೆಶರ್ಸ್ ಆಗಿರೋದ್ರಿಂದ 10,000 ಸ್ಟಾರ್ಟ್ ಆಗುತ್ತೆ. ಮತ್ತು HD, ಗ್ಲಾಸಿ, ವಾಟರ್ ಪ್ರೂಫು, ಸ್ಕಿನ್ ಫಿನಿಷಿಂಗ್ ಮೇಕಪ್ಪು, ಒಂದೊಂದಕ್ಕೂ ಒಂದೊಂದು ಅಮೌಂಟ್ ಅಂತ ಸೆಟ್ ಆಗುತ್ತೆ. ಮತ್ತು ಹೇರ್ ಸ್ಟೈಲ್ ವಿತ್ ಎಕ್ಸ್ಟೆನ್ಷನ್ ಆ್ಯಂಡ್ ಆಕ್ಸೆಸರೀಸು ಇರುತ್ತೆ. ರಿಸೆಪ್ಷನ್ಗೆ ಬಂದುಬಿಟ್ಟು ಸ್ಯಾರಿ ಡ್ರಾಪಿಂಗ್ ಮತ್ತು ನಿಮ್ಮ ಚಾಯ್ಸು ಹೇರ್ ಸ್ಟೈಲು. ಮತ್ತು ಆಮೇಲೆ ಲ್ಯಾಶಸ್ಸು ಮತ್ತು ಲೆನ್ಸ್ ಕೂಡ ಆ್ಯಡ್ ಆಗುತ್ತೆ. ಮತ್ತು ಕೆಲವರು ಲ್ಯಾಶಸ್ಸು ಲೆನ್ಸಸ್ಸು ಅಷ್ಟು ಇಷ್ಟಪಡಲ್ಲ. ಕೇಳ್ಬಿಟ್ಟು ಹಾಕ್ತೀವಿ, ಹಾಕು ಅಂದರೆ ಹಾಕ್ತೀವಿ, ಇಲ್ಲ ಬೇಡ ಅಂತಂದರೆ ಹಾಕಲ್ಲ. ಲ್ಯಾಶಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಲೆನ್ಸು ಒಬ್ಬೊಬ್ಬರು ಹಾಕಿಸ್ಕೊಡಲ್ಲ, ಭಯ ಬೀಳ್ತಾರೆ. ಸೊ ಕೇಳಿ ಅದನ್ನು ಹಾಕ್ತೀವಿ. ಮತ್ತು ಮುಹೂರ್ತಮ್ ಅಂತ ಬಂದರೆ ಮೊಗ್ಗಿನ ಜಡೆ ನೀವೇ ಬ್ರೈಡೇ ತೊಗೊಂಬಂದಿರ್ತಾರೆ. ಅದು ಸೇಮ್ ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಡ್ರಾಪಿಂಗ್ ಇರುತ್ತೆ. ಮತ್ತು ಜ್ಯುವೆಲರಿ ಸೆಟ್ ಬಂದು ಎಕ್ಸ್ಟ್ರಾ ಆಗುತ್ತೆ. ಸದ್ಯಕ್ಕೆ ನಾನು ತಗೊಂಡಿಲ್ಲ, ಅದಕ್ಕೆ ಬ್ರೈಡ್ಗೇನೆ ಹೇಳ್ಬಿಡ್ತೀನಿ. ಜ್ಯುವೆಲರೀಸ್ಗೆ ನಾನು ಯಾವುದೂ ವಹಿಸ್ಕೊಳಕ್ಕೆ ಹೋಗಲ್ಲ. ಮುಂದೆ ತೊಗೋತೀನಿ, ತಗೊಂಡ್ಮೇಲೆ ಜ್ಯುವೆಲರಿ ಕೂಡ ಆ್ಯಡ್ ಮಾಡ್ತೀನಿ. ಅಷ್ಟವರೆಗೂ ಅವ್ರಿಗೇ ಹೇಳ್ಬಿಡ್ತೀನಿ. ಇಲ್ಲ ಅಕಸ್ಮಾತ್ ಇಲ್ಲ ನಮ್ಮ ಕೈಯಲ್ಲಿ ಆಗೋಲ್ಲ, ನೀವೇ ತೊಗೊಂಡು ಬನ್ನಿ ಅಂದರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ, ನಾನೇ ತೊಗೊಂಡು ಬರ್ತೀನಿ, ನಾನೇ ಬಾಡಿಗೆಗೆ ತೊಗೊಂಡು. ಇದಿಷ್ಟು ಬಂದುಬಿಟ್ಟು ಬ್ರೈಡಲ್ ಪ್ಯಾಕೇಜು. ನೀಟಾಗಿ ನೋಡ್ಕೊಳ್ಳಿ. ಬ್ರೈಡಲ್ ಪ್ಯಾಕೇಜ್ ಬಂದು 10,000 ಸ್ಟಾರ್ಟ್ ಆಗುತ್ತೆ. ಅಂದರೆ ನಾವು ನೋಡಿ ಮಾಡಿಕೊಡ್ತೀವಿ. ಅಂದರೆ ಎಲ್ಲರಿಗೂ ಒಂದೇ ಅಮೌಂಟ್ನ ಹೇಳೋಕ್ಕಾಗಲ್ಲ ಅಲ್ವಾ, ಸ್ವಲ್ಪ ಬಡವರು ಇರ್ತಾರೆ, ನೋಡಿ ಮಾಡಿಕೊಡ್ತೀವಿ. ಮತ್ತು ಎಷ್ಟೋ ಜನ ಇರ್ತಾರೆ, ನಾನು ಚೆನ್ನಾಗಿ ಮೇಕಪ್ ಮಾಡಿಸ್ಕೋಬೇಕು, ಆದರೆ ದುಡ್ಡಿಲ್ಲ ಅಂತ. ಆದ್ರೂ ಅವ್ರಿಗೆ ನೋಡಿ ಮಾಡಿಕೊಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಮತ್ತು ನಾನ್ ಬ್ರೈಡಲ್ ಅಂತ ಬಂದರೆ ಅದರಲ್ಲಿ ಸಿಂಪಲ್ ಮೇಕಪ್ ಇರುತ್ತೆ. ಮತ್ತು ನಾನ್ ಬ್ರೈಡಲ್ ಅಂತ ಬಂದಾಗ ಸಿಂಪಲ್ ಮೇಕಪ್ ಇರುತ್ತೆ. ಲ್ಯಾಶಸ್ಸು ಲೆನ್ಸು ಏನೂ ಇರಲ್ಲ. ಅಕಸ್ಮಾತ್ ಯಾರಾದರೂ ಕೇಳಿದ್ರೆ ಲ್ಯಾಶಸ್ ಹಾಕ್ತೀವಿ. ಮತ್ತು ವಿತ್ ಎಕ್ಸ್ಟೆನ್ಷನ್ನು, ಇಲ್ಲ ವಿತೌಟ್ ಎಕ್ಸ್ಟೆನ್ಷನ್ ಹೇರ್ ಸ್ಟೈಲು, ಅದು ಸಿಂಪಲಾಗಿರುತ್ತೆ. ಮತ್ತು ಅದಕ್ಕೆ ಕ್ರಿಂಪಿಂಗ್ ಮತ್ತು ಎಲ್ಲ ಕರ್ಲೆಲ್ಲ ಮಾಡಬೇಕು. ಮತ್ತು ಬ್ರೈಡಲ್ ಥರನೇ ನಮಗೆ ಮೇಕಪ್ ಬೇಕು ಅಂತ ಅಂದರೆ ಅಮೌಂಟ್ ಜಾಸ್ತಿ ಆಗುತ್ತೆ. ಇಲ್ಲ ಸಿಂಪಲಾಗಿರಲಿ ಅಂತ ಅಂದರೆ ಹೇರ್ ಸ್ಟೈಲ್ಗೆ ಕ್ರಿಂಪೆಲ್ಲ ಏನು ಮಾಡೋಕ್ಕೋಗಲ್ಲ, ಸಿಂಪಲಾಗಿ ಯಾವುದಾದ್ರೂ ಹೇರ್ ಸ್ಟೈಲ್ ಮಾಡ್ತೀವಿ. ಮತ್ತು ಸ್ಯಾರಿ ಡ್ರಾಪಿಂಗ್ ಇರುತ್ತೆ. ಮತ್ತು ಐರನಿಂಗ್ ಬೇಕು ಅಂದರೆ ಐರನಿಂಗ್ ಇರುತ್ತೆ. ಹೇರ್ ಸ್ಟೈಲ್ ಆಯಿತು, ಸ್ಯಾರಿ ಡ್ರಾಪಿಂಗ್ ಆಯಿತು. ಮೇಕಪ್ ಬಂದುಬಿಟ್ಟು ಸಿಂಪಲ್ ಇರುತ್ತೆ. ಬ್ರೈಡಲ್ಗೆಲ್ಲ ಫೇಸ್ ಮಾಸ್ಕು ಎಲ್ಲ ಹಾಕ್ಕೋತೀವಿ. ಇದಕ್ಕೆಲ್ಲ ಫೇಸ್ ಮಾಸ್ಕ್ ಏನು ಹಾಕೋಲ್ಲ, ಡೈರೆಕ್ಟ್ ಮೇಕಪ್ ಹೋಗ್ಬಿಡ್ತೀವಿ.
ಅಂದರೆ ಸಿಂಪಲಾಗಿರುತ್ತೆ, ಜಾಸ್ತಿ ಏನು ಪ್ರೊಸೀಜರ್ಸ್ ಇರಲ್ಲ. ಮತ್ತು ಬರ್ತ್ಡೇ ಫಂಕ್ಷನ್ಸು ಮತ್ತು ಹಾಫ್ ಸ್ಯಾರಿ ಫಂಕ್ಷನ್ಸು ಮತ್ತು ಎಂಗೇಜ್ಮೆಂಟು ಮತ್ತು ಹಳದಿ ಮೆಹಂದಿ ಇದಕ್ಕೆಲ್ಲ ಬಂದುಬಿಟ್ಟು 4000ಇಂದ ಸ್ಟಾರ್ಟ್ ಆಗುತ್ತೆ. ನಾನ್ ಬ್ರೈಡಲ್ಗೆ 2000ಇಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಇದಕ್ಕೆ ಸ್ವಲ್ಪ ಜನ ಬ್ರೈಡಲ್ ಥರನೇ ಮಾಡಿಸ್ಕೋತಾರೆ. ಅದಕ್ಕೋಸ್ಕರ ನಾನ್ ಬ್ರೈಡಲ್ಗಿನ ಸ್ವಲ್ಪ ಜಾಸ್ತಿ ಪ್ರೊಸೀಜರ್ಸ್ ಇರುತ್ತೆ, ಚೆನ್ನಾಗಿ ಮಾಡ್ಕೊಡ್ತೀವಿ. ಅದಕ್ಕೋಸ್ಕರ ಇದಕ್ಕೆ 4000ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಸ್ಯಾರಿ ಡ್ರಾಪಿಂಗ್ ಐರನ್ ಬೇಕು ಅಂದರೆ ಐರನಿಂಗು, ಆಮೇಲೆ ಕ್ರಿಂಪಿಂಗು ಎಲ್ಲ ಇರುತ್ತೆ ಇದರಲ್ಲಿ. ಅದಕ್ಕೋಸ್ಕರ 4000ಇಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಕೆಲವರು ಬ್ರೈಡಲ್ ಥರನೇ ನಮಗೆ ಮೇಕಪ್ ಫುಲ್ ಬೇಕು ಅಂತಾರೆ, ಅಂಥವರಿಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಮತ್ತು ಶೂಟ್ಸ್ ಅಂತ ಬಂದರೆ ಪ್ರೀ ವೆಡ್ಡಿಂಗ್ ಶೂಟ್ಸು, ಪೋಸ್ಟ್ ವೆಡ್ಡಿಂಗ್ ಶೂಟ್ಸು ಇದೆಲ್ಲ ಬರುತ್ತಲ್ವ, ಅಂದರೆ ಅದಕ್ಕಾದರೆ ಅಮೌಂಟು ನಮಗೆ ಹೇಳಿದ್ದು 7000 6000ಇಂದ ಸ್ಟಾರ್ಟ್ ಅಂತ ಹೇಳಿದ್ದಾರೆ ಕ್ಲಾಸಲ್ಲಿ. ಮತ್ತು ಅದು ನೋಡಬೇಕು, ಅವರು ಎಷ್ಟು ದಿನ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ ಅದನ್ನೆಲ್ಲ ನೋಡಿಕೊಂಡು ಎಷ್ಟು ಮೇಕಪ್ಪು ಇರುತ್ತಲ್ವ ಅದನ್ನು ನೋಡ್ಕೊಂಬಿಟ್ಟು ಹೇಳ್ಬೇಕು ಎಷ್ಟು ಅಮೌಂಟ್ ಅಂತ. ಅದು ನೋಡಿ ಅಮೌಂಟ್ ಹೇಳ್ತೀವಿ. ಮತ್ತು ಫ್ರೆಂಡ್ಸ್ ಅಂದರೆ ಆರ್ಡರ್ಸ್ ಅಂದರೆ ತುಮಕೂರು ಇಷ್ಟು ಈ ಸೈಡ್ಸ್ ಅಂತ ಅಂದರೆ ತುಮಕೂರು ಡಿಸ್ಟಿಕ್ಟ್ ಅಂತೀವಲ್ವ, ಸ್ವಲ್ಪ ಹತ್ತಿರ ಇರೋದಾದರೆ ನೋಡಿ ಕಡಿಮೆಗೆ ಮಾಡಿಕೊಡ್ತೀವಿ. ಇಲ್ಲ ಅಂತ ಅಂದರೆ ಔಟ್ಸೈಡ್ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಇನ್ನೂ ಅಮೌಂಟು. ನೋಡಿ ಮಾಡಿಕೊಡ್ತೀನಿ. ಯಾರಿಗಾದ್ರೂ ಬೇಕಂದರೆ ಮೇಕಪ್ಪು ನನ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್, ನಾನು ಮಾಡಿಕೊಡ್ತೀನಿ. ಮತ್ತು ಕೆಲವು ಜನ ಇರ್ತಾರೆ ಮೇಕಪ್ ಅಂದರೆ ತುಂಬ ಇಷ್ಟ ಇರುತ್ತೆ, ಆದರೆ ಮಾಡಿಸೋಕ್ಕೆ ಮನೇಲಿ ಸ್ವಲ್ಪ ಕಷ್ಟ ಅಂತ ಇರುತ್ತೆ. ಅಂಥವ್ರಿಗೆಲ್ಲ ನಾವು ಡೈರೆಕ್ಟು 10,000 20,000 ಅಂತೆಲ್ಲ ಹೇಳೋಕ್ಕೋದ್ರೆ ಪಾಪ ಶಾಕ್ ಆಗ್ತಾರೆ. ನೋಡಿ ಮಾಡಿಕೊಡ್ತೀವಿ ಅಂಥವ್ರಿಗೆಲ್ಲ. ಅಂದರೆ ಏನಂದರೆ ನನಗೂ ಸ್ವಲ್ಪ ಅವಾಗ ಮೇಕಪ್ ಅಂದರೆ ತುಂಬ ಇಷ್ಟ ಇತ್ತು. ನಾನು ಮದುವೆಯಲ್ಲೂ ಸಹಿತ ನಾನು ಮೇಕಪ್ ಮಾಡಿಸ್ಕೊಂಡಿಲ್ಲ, ನಾನೇ ಮಾಡ್ಕೊಂಡಿದ್ದು. ಅಮೌಂಟು ಸ್ವಲ್ಪ ಬಡವರು ಅಂತೇಳಿ ನಮ್ಮಮ್ಮ ಅಂದರೆ ಕೊರೋನಾ ಟೈಮಲ್ಲಿ ಬೇರೆ ಮದುವೆ ಆಗಿದ್ದು, ಅದರಿಂದ ನೀನೇ ಮಾಡಿಕೊಂಡು ನನಗೆ ಸ್ವಲ್ಪ ಗೊತ್ತಿತ್ತು, ನಾನೇ ಮೇಕಪ್ ಮಾಡ್ಕೊತಿದ್ದೆ. ಅಂದರೆ ನೋಡಿ ಮಾಡಿಕೊಡ್ತೀನಿ. ಬೇಕಂದರೆ ನಾನು ಇನ್ಸ್ಟಾಗ್ರಾಮ್ದು ಐಡಿ ಹಾಕಿರ್ತೀನಿ, ಅದ್ರಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಮಳೆ ಬರೋ ಥರ ಆಗಿತ್ತು, ಬಟ್ಟೆ ಎಲ್ಲ ಒಣಗಿತ್ತು. ಸೊ ಬಟ್ಟೆ ಎಲ್ಲ ಎತ್ಕೊಂಡ್ಬಿಡೋಣ ಅಂತೇಳಿ ಬಟ್ಟೆಗಳನ್ನೆಲ್ಲ ಎತ್ಕೊಂಡ್ಬಂದು ಇನ್ನೊಂದು ಸ್ವಲ್ಪ ಸೀರೋದೆಲ್ಲ ಇತ್ತು, ಅದನ್ನೆಲ್ಲ ಒಳಗಡೆ ದಾರ ಕಟ್ಟಿದ್ದೀನಿ ಇನ್ನೊಂದು ಅಲ್ಲಿ ಶೆಡ್ ಒಳಗಡೆ ಹಸಿ ಬಟ್ಟೆನೆಲ್ಲ ಹಾಕ್ತೀನಿ. ಮತ್ತು ಬಟ್ಟೆ ಏನು ಜಾಸ್ತಿ ಇರಲಿಲ್ಲ, ಎಲ್ಲ ಹೊಸ ಬಟ್ಟೆಗಳೇ. ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ, ಅದು 2 ಜೊತೆ ಇದ್ವು ಅಷ್ಟೇ, ಅವನ್ನೇ ಒಗ್ದಾಕ್ತೆ. ಎತ್ತಿ ಅವನ್ನ ಒಣ ಹಾಕ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ. ಆಮೇಲೆ ಮಳೆ ಬಂದರೆ ಕರೆಂಟೇ ಬರಲಿಲ್ಲ ಅಂದರೆ ರುಬ್ಬೋಕ್ಕಾಗಲ್ಲ, ಬೇಗನೆ ಮಾಡಿಬಿಡೋಣ ಅಂತ ಅಂದರೆ ನಾನು ಬೇಗ 4:30 5 ಗಂಟೆಗೆಲ್ಲ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ. ಏನಾದರೂ ಸಾಂಬಾರು ಏನಾದರೂ ಮಾಡೋದಿದ್ದರೆ, ಇಲ್ಲ ಬೆಳಗ್ಗೆನೇ ಒಂದೇ ಸಲ ಅಡುಗೆ ಮಾಡಿಕೊಂಡ್ರೆ ನನಗೆ ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ. ಅಂದರೆ ಕರೆಂಟ್ ಇರೋಲ್ಲ ಅಂತ ಮಾಡ್ಕೊಳಲ್ಲ ಅಷ್ಟೇ. ಸಂಜೆ ಏನಾದ್ರು ಕರೆಂಟ್ ಬಂದರೆ 6 ಗಂಟೆಗೆ ಆವಾಗ ಮಾಡ್ಕೋತೀನಿ, ಇಲ್ಲಾಂದರೆ ಒಳ್ಕಲ್ಲಲ್ಲಿ ರುಬ್ಬಿ ಮಾಡಿಬಿಡ್ತೀನಿ ಒಂದೇ ಸಲ. ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಕರೆಂಟ್ ಇಲ್ಲ ಅಂದರೆ. ಇನ್ನೇನು ದನಗಳು ಬೇರೆ ಬರೋ ಟೈಮ್ ಆಯಿತು, ಕರುಗಳೆಲ್ಲ ಕಟ್ಟಿ ಹೋಗಿದ್ರು ಮತ್ತೆ. ಅದಕ್ಕೆ ಅಷ್ಟರೊಳಗಡೆ ಅವ್ರು ಬರೋ ಅಷ್ಟರಲ್ಲಿ ಮಾಡಿ ಸ್ವಲ್ಪ ಟೀ ಇಡೋಣ ಅಂತ ಹೇಳ್ಬಿಟ್ಟು ಮಸ್ಕಾಯಿ ಸಾಂಬಾರು ಏನಾದರೂ ಮಾಡೋಣ ಅಂತ ತರಕಾರಿಗಳಿದ್ದು ತೊಗೊಂಡು ಕೂತ್ಕೊಂಡೆ. ಅಂದರೆ ಹೀರೆಕಾಯಿ ಇದ್ದರೆ ಹೀರೆಕಾಯಿ ಹಾಕ್ಬಿಟ್ಟೆ ಮಾಡಿಬಿಡ್ತೀನಿ ಮಸ್ಕಾಯಿನ. ಇವತ್ತು ಹೀರೆಕಾಯಿ ಇರಲಿಲ್ಲ, ಒಂದು ಸ್ವಲ್ಪ ಮಾತ್ರ ಇತ್ತು. ಇದ್ದಿದ್ದನ್ನ ಅವತ್ತು ಬಜ್ಜಿ ಮಾಡ್ತಿದ್ದೆ, ಸ್ವಲ್ಪ ಮಾತ್ರ ಇತ್ತು. ಅದ್ರ ಜೊತೆಗೇ ಬದನೇಕಾಯಿ ಎಲ್ಲ ಇತ್ತು. ಆಲೂಗಡ್ಡೆ, ಬದನೇಕಾಯಿ ಮತ್ತು ಹುಳ್ಳಿಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಕೂಗಿಸಿ ಚೆನ್ನಾಗಿ ಕೂಗಿಸ್ಬಿಟ್ಟು ಸಾಫ್ಟ್ ಆಗೋವರೆಗೂ, ಆಮೇಲೆ ಮಸಿದ್ರೆ ಚೆನ್ನಾಗಿರುತ್ತೆ. ರುಬ್ಬಲ್ಲ ಮಸ್ಕಾಯಿಗಾದರೆ, ಚೆನ್ನಾಗಿ ಕೂಗಿಸ್ಬಿಡ್ತೀನಿ ಸಾಫ್ಟ್ ಆಗೋವರೆಗೂ. ಆಮೇಲೆ ಅದನ್ನು ಮಸಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದಕ್ಕೇನು ಕರೆಂಟ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಜಾಸ್ತಿ ಸಂಜೆ ಟೈಮ್ ಏನಾದರೂ ಅಡುಗೆ ಮಾಡ್ತೀನಿ ಅಂದರೆ ಜಾಸ್ತಿ ರುಬ್ಬೋ ಥರ ಏನು ಮಾಡಲ್ಲ ನಾನು. ಎಲ್ಲ ಈ ಥರ ಮಸಿಯೋದು ಏನಾದರೂ ಇದ್ದರೆ ಆ ಥರ ಸಾಂಬಾರು ಏನಾದರೂ ಮಾಡ್ತೀನಿ. ಅದಕ್ಕೆ ಆಲೂಗಡ್ಡೆ, ಬದನೇಕಾಯಿ, ಟೊಮೊಟೊ ಎಲ್ಲ ಹೆಚ್ಕೊಂಡೆ. ಮತ್ತು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಅದನ್ನೇ ಸೋಸ್ಕೊಂಡು ಹೆಚ್ಕೊಂಡು ಮಾಡಬೇಕು. ಅಂದರೆ ಹುಳಿ ಸಾಂಬಾರಿಗಿಂತ ಮಸ್ಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇದು ಕುಕ್ಕರ್ನಲ್ಲಿ ತರಕಾರಿಗಳನ್ನೆಲ್ಲ ಹಾಕಿ ತೊಗರಿಬೇಳೆ ಮತ್ತು ಅದ್ರ ಜೊತೆಯಲ್ಲಿ ಸ್ವಲ್ಪ ಹೆಸ್ರು ಕಾಳು ಹಾಕ್ಕೊಂಡೆ, ಮತ್ತು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಮಾತ್ರ ಸಾಂಬಾರು ಪುಡಿ ಹಾಕ್ಕೊಂಡೆ, ಜಾಸ್ತಿ ಹಾಕ್ಕೋಬಾರ್ದು. ಅಂದರೆ ನಮ್ಮನೆ ಖಾರದ ಪುಡಿ ಸ್ವಲ್ಪ ಸ್ಟ್ರಾಂಗ್ ಇತ್ತು ಅಂತ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ. ಸ್ವಲ್ಪ ಉಪ್ಪು, ಅರಿಶಿನ, ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕೂಗಿಸ್ಕೊಂಡು ಆಮೇಲೆ ನೀರೆಲ್ಲ ಒಂದಕ್ಕೆ ಬಸ್ಕೊಂಡು ಚೆನ್ನಾಗಿ ಮಸಿದ್ರೆ ಮಸ್ಕಾಯಿ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಗಟ್ಟಿನೇ ಇರಬೇಕು, ಬೇರೆ ತೆಳುವಾಗಿದ್ದರೆ ಚೆನ್ನಾಗಿರಲ್ಲ ಸಾಂಬಾರು, ಗಟ್ಟಿಗೇ ಇರಬೇಕು. ಎಲ್ಲ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಟೀ ಇಟ್ಕೊಂಡು ಇನ್ನೂ ಬಟ್ಟೆ ಮಡಚಬೇಕು. ಟೀ ತೊಗೊಂಡು ಆರಾಮಾಗಿ ಟೀ ಕುಡಿಯೋಣ ಅಂತ ಕೂತ್ಕೊಂಡೆ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಬಾಯ್.